ಹಾಯ್ ಗುಡ್ ಮಾರ್ನಿಂಗ್ ಗೆಳೆಯರೇ. ಇವತ್ತು ನಾವು ರಾಯಬಾಗ್ನಲ್ಲಿದ್ದೀವಿ. ರಾಯಬಾಗ್ನಲ್ಲಿ ಇದ್ದಾಗಪ್ಪ ಅಂದ್ರೆ ಇವತ್ತು ಐಹೊಳಿ ಗಾಯನ ಪ್ರತಿಭಾ ಪ್ರಶಸ್ತಿ ಸೀಸನ್ 9ರ ಆಡಿಷನ್ ಇದೆ. ಈಗ ನಾವೆಲ್ಲರೂ ತಯಾರಾಗಿ ಹೊಂಟಿದ್ದೀವಿ. ಈಗ ಸಿಂಗಿಂಗ್ ಕಾಂಪಿಟೇಷನ್ನಲ್ಲಿ ಇವತ್ತು ವಿಡಿಯೋ ಏನಿದಪ್ಪ ಅಂದ್ರೆ ಹೇಗೆ ನಮ್ಮ ಇಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಆಡಿಷನ್ ಆಗುತ್ತೆ ಅದೆಲ್ಲ ನಿಮಗೆ ತೋರಿಸ್ತೀನಿ. ದಯವಿಟ್ಟು ವಿಡಿಯೋ ಲಾಸ್ಟಿಂದ ನೋಡಿರಿ. ಇಲ್ಲಿ ಯಾರ್ಯಾರು ನೋಡಿರಿ, ನಮ್ಮ ಜೊತೆ ಅಣ್ಣ ಅದ ನೋಡಿರಿ, MD ಆನಂದಣ್ಣ ಮತ್ತು ಶಬೀರ್ ಬಾಯರು ಒಳಗೆ ಫ್ರೆಶ್ ಆಗ್ತಾ ಇದ್ದಾರೆ. ಅವ್ರು ಬಂದಮೇಲೆ ತೋರಿಸ್ತೀನಿ ನಿಮಗೆ. ನಮ್ಮದು ಐಹೊಳಿ ಸಿಂಗಿಂಗ್ ಕಾಂಪಿಟೇಷನ್ ಇವತ್ತು ಆಡಿಷನ್ ಇದೆ. ಇದು ಸೀಸನ್ 9ರದ ಅದ್ದೂರಿಯಾದ ಕಾರ್ಯಕ್ರಮದಲ್ಲಿ ನಮ್ಮ ಕೀಬೋರ್ಡ್ ಮಾಸ್ಟರ್ ಅದಾರ, ನಮ್ಮ ಕೀಬೋರ್ಡಿಸ್ಟ್. ಪ್ರತಿ ಸಲವೂ ಇವರೇ ನಮ್ಮ ಎಲ್ಲ ಮಕ್ಕಳಿಗೆ ಕೀಬೋರ್ಡ್ ನುಡಿಸ್ಕೇಸಿಂದ ಅವರಿಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ನಮ್ಮ ಕೀಬೋರ್ಡಿಸ್ಟ್ರು. ಮತ್ತು ನಮ್ಮ ಪ್ಯಾಡ್ ಮಾಸ್ಟರ್ ಅದಾರ. ಸಾಹೇಬ್ರ ನಮಸ್ಕಾರ ರೀ. ಹಾಂ ನೋಡಿರಿ ಹೆಂಗೆ ಪ್ಯಾಡ್ ಮಸ್ತ್ ಬಾರಿಸ್ತಾರೆ ರೀ ಪ್ಯಾಡ. ಇವತ್ತಿನ ಈ ಐಹೊಳಿ ಸಿಂಗಿಂಗ್ ಕಾಂಪಿಟೇಷನ್ನಲ್ಲಿ ಇವತ್ತು ಚಲನಚಿತ್ರ ಗೀತೆಗಳ ವಿಭಾಗ ಇದೆ. ಇಲ್ಲಿ 3 ವಿಭಾಗಗಳು ಇರ್ತಾವೆ. ಅದು ಏನಪ್ಪ ಅಂದ್ರೆ ಜಾನಪದ ವಿಭಾಗ ಮತ್ತು ತತ್ವಪದ ವಿಭಾಗ. 65ಕ್ಕಿಂತ ಹೆಚ್ಚು ಸ್ಪರ್ಧಾಳುಗಳು ಇವತ್ತಿನ ಈ ವಿಭಾಗದಲ್ಲಿ ಚಲನಚಿತ್ರ ವಿಭಾಗದಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ. ಇದರೊಳಗೆ ಯಾರು ಗೆಲ್ತಾರೋ, ಯಾರಿಗೆ ಜಾಸ್ತಿ ಮಾರ್ಕ್ಸ್ ಬೀಳ್ತೈತೋ ಅದರಿಂದ ಅವರು ಗ್ರ್ಯಾಂಡ್ ಫಿನಾಲೆಗೆ ಹೋಗ್ತಾರೆ. ಇದು ಅದ್ದೂರಿಯಾದ ಕಾರ್ಯಕ್ರಮ. ನೋಡ್ತಾ ಇರಿ ಐಹೊಳಿ ಸಿಂಗಿಂಗ್ ಕಾಂಪಿಟೇಷನ್ ಸೀಸನ್ 9ರ ಈ ವ್ಲಾಗ್. ಇನ್ನು ಭಾಳಷ್ಟು ಸ್ಪರ್ಧಾಳುಗಳು ಬೇರೆ ಊರ್ಲಿಂದ ಬರ್ತಾ ಇದ್ದಾರೆ. ಅವರಿಗೆಲ್ಲ ಇಲ್ಲಿ ಆಸನ ಮತ್ತು ಇಲ್ಲಿ ಎಲ್ಲ ಬಂದಂಥ ಎಲ್ಲ ಸ್ಪರ್ಧಾಳುಗಳಿಗೆ ಮತ್ತು ಅತಿಥಿಗಳಿಗೆ ಅವರಿಗೆ ಮುಂಜಾನೆ ಇಲ್ಲಿ ಟಿಫನ್ದ ಒಂದು ಬಂದೋಬಸ್ತನ್ನು ಮಾಡ್ತಾಯಿದ್ದಾರೆ. ಟಿಫನ್ ಆದ ನಂತರ ಚಾನೂ ಇದೆ. ಸಂಜೆ ತನಕ ಚಾಲೂನೇ ಇರ್ತೈತೆ ರೀ. ಮತ್ತು ಈಗ ಮಧ್ಯಾಹ್ನಕ್ಕೆ ಎಲ್ಲರಿಗೂ ಊಟ. ಈ ಥರ ಸಿಂಗಾರ ಮಾಡಿ ಇಷ್ಟೆಲ್ಲ ಅದ್ದೂರಿಯಾಗಿ ಗ್ರ್ಯಾಂಡ್ ಡೆಕೋರೇಷನ್ ಮಾಡಿಕೊಂಡು ನಾನಂತೂ ಇಂಥ ಆಡಿಷನ್ ಎಲ್ಲೇ ನೋಡಿಲ್ಲ. ಸತತವಾಗಿ 9 ವರ್ಷ ನಾವು ಇಲ್ಲಿ ಮಾಡ್ಕೊಂಡು ಬಂದೀವಿ. ಈ ವರ್ಷವೂ ಕೂಡ ಮಾಡ್ಲಕತ್ತೀವಿ. ನೋಡ್ತಾಯಿದ್ರ ಎಷ್ಟು ವ್ಯವಸ್ಥಿತವಾಗಿ ಇಲ್ಲಿ ಐಹೊಳಿ ಸಿಂಗಿಂಗ್ ಕಾಂಪಿಟೇಷನ್ ಬರೀ ಆಡಿಷನ್ ನಡೀತಾ ಇದೆ. ಮತ್ತು ಇದರ ಮೇಲೆ ತಿಳ್ಕೊಬೇಕು ನೀವು ಗ್ರ್ಯಾಂಡ್ ಫಿನಾಲೆ ಹ್ಯಾಂಗೆ ನಡೀತಿರಬೇಕು ಅಂತ. ಎಲ್ಲ ಇದು ಶ್ರೀ ಮಹಾಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಇದು ಎಲ್ಲ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಈ ಸಂಸ್ಥೆಯ ಎಲ್ಲ ಟೀಚರ್ಸ್ಗಳು ಇಲ್ಲಿ ಭಾಳ ತಮ್ಮ ಮನಸ್ಪೂರ್ವಕ ಕೆಲಸವನ್ನು ಮಾಡ್ತಾರೆ. ಮಾಡಿಕೆಸಿಂದ ಇಂಥ ಆಡಿಷನ್ ಆಗಲಿ ಗ್ರ್ಯಾಂಡ್ ಫಿನಾಲೆ ಆಗಲಿ ಎಲ್ಲ ಸಕ್ಸಸ್ ಮಾಡಲಿಕ್ಕೆ ಅವ್ರದ್ದೆಲ್ಲರದು ಭಾಳ ಇಲ್ಲಿ ಯೋಗದಾನ ಇದೆ. ಆದರೂ ಎಲ್ಲೋ ಒಂದು ಕಡೆ ಎಲ್ಲಾ ಜನಪರ ಕಾರ್ಯಕ್ರಮಗಳನ್ನ ಮಾಡೋದ್ರ ಮುಖಾಂತರ ನಮ್ಮಲ್ಲಿರುವಂತಹ ಗಾಯಕರನ್ನ, ಕಲಾವಿದರನ್ನ ನಿಜವಾಗಿಯೂ ಕೂಡ ಅವರನ್ನ ಬೆಳೆಸುವಂತಹ ಒಂದು ಪ್ರಯತ್ನ ಮಾಡಬೇಕು. ಅವ್ರನ್ನ ಬೆನ್ನು ತಟ್ಟುವಂತಹ ಕೆಲಸವನ್ನ ಮೊದಲು ನಾವೇ ಮಾಡಬೇಕು ಅಂತ ಅನ್ಕೊಂಡು ಅವರನ್ನ ಐಹೊಳೆ ಆಗಿರ್ಬಹುದು, ಅಧ್ಯಕ್ಷತನ ವಹಿಸಿರುವಂತಹ ಮಾನ್ಯ ಶಾಸಕರಾಗಿರ್ಬಹುದು, ಇಂತಹ ಒಂದು ನಿಸ್ವಾರ್ಥ ಮನಸ್ಸಿನಿಂದ ಕಲಾವಿದರಿಗೋಸ್ಕರ ಏರ್ಪಡಿಸಿದಂತ ಇವತ್ತಿನ ಈ ವೇದಿಕೆ ಸಾವಿರಾರು ಕಲಾವಿದರನ್ನ ಹುಟ್ಟಾಕಿರುವಂತಹ ವೇದಿಕೆ ಇದು. ಪ್ರಾತಸ್ಮರಣೆ ಗುರುದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ಇವತ್ತು ಬಹಳ ವಿಶೇಷವಾಗಿರುವಂತ ದಿನ. DM ಐಹೊಳೆ ಅವರ ಹುಟ್ಟುಹಬ್ಬದ ದಿನ. ನಮಸ್ಕಾರ. ನ್ಯೂಸ್ನ ಪ್ರದೀಪ್ ಹಿರೇಮಠ ಜಮಖಂಡಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಾವು ಇಲ್ಲಿ
ಇದು ಇವತ್ತಿನ ಆಡಿಷನ್ದ ಚಲನಚಿತ್ರ ವಿಭಾಗದಲ್ಲಿ ನಡೆಯುತ್ತಿರುವ ಐಹೊಳೆ ಸಿಂಗಿಂಗ್ ಕಾಂಪಿಟೇಷನ್ ಆಡಿಷನ್ದ ದಿನ 10 ತಾರೀಕು 1 ಜನವರಿ 2026. ನೋಡ್ತಾ ಇದ್ರೆ ಎಷ್ಟು ಪ್ರತಿಭಾಗಳು, ಎಷ್ಟು ಅಭ್ಯರ್ಥಿಗಳು ಇಲ್ಲಿ ಭಾಗವಹಿಸಲಿಕ್ಕೆ ಬಂದಾರ. ಸನ್ಮಾನ್ಯ ಶ್ರೀ ಅರುಣ್ ಡಿ ಐಹೊಳೆ ಅವರು ಕೂಡ ಇಲ್ಲಿ ಕೂತಾರ. 3 ಜಡ್ಜಸ್ ಈ ಕಡೆ, 3 ಜಡ್ಜಸ್ ಆ ಕಡೆ, ಶ್ರೀ ಕಾಗಲ್, ಎಮ್ ಡಿ ಆನಂದ್, ಶಬ್ಬೇಡಾಂಗೆ ಅವರು ಮತ್ತು 3 ಜಡ್ಜಸ್. ಈ 6 ಜಡ್ಜಸ್ ಒಳಗೆ ಅವರು ಪಾಸಾಗಿ ಬರಬೇಕು. ಆಮೇಲೆ ಅವರು ಫೈನಲ್ಗೆ ಹೋಗ್ತಾರೆ 22 ತಾರೀಕಿಗೆ. ನೋಡ್ರಿಲ್ಲ ಹೆಂಗೈತಿ. ಹಾಡು ಯಾವುದು? ಅಮ್ಮನ ನಿಜ. ಓಕೆ. ತಯಾರಿ ಒಳಗೆ ಬಂದಿಲ್ಲ ಅಂದ್ರೆ ನೀವು ಎಲ್ಲೇ ಸ್ಪರ್ಧೆ ಹೋಗೋದ್ರಿಗೆ ಇಲ್ಲಲ್ಲ, ಎಲ್ಲೇ ಹೋಗ್ರಿ ಒಂದು 5-6 ಹಾಡುಗಳನ್ನು ತಯಾರಿ ಮಾಡ್ಕೊಂಡು ಹೋಗುತ್ತೆ. ಹೌದಲ್ಲ? ಈ ತಯಾರಿನ ಎಲ್ಲಿ ಪಾಪ ಇಷ್ಟ ನೀವು ಹಾಡಿದ್ರಿ, ಹೌದಲ್ಲ? ಮತ್ತೆ ನೀವು ಪರ್ಫೆಕ್ಟಾಗಿ ಹಾಡಿದ್ರಿ ಈ ಸಾಂಗ್. ಈ ಹಾಡು ಆ್ಯಸ್ ಇಟ್ ಈಸ್ ಹಾಡಿದ್ರಿ. ಚೂರು ಆಲಾಪೊಳ ನಾನೇ ಚೇಂಜ್ ಇಲ್ಲ, ಸೊ ಥ್ರೂಔಟ್ ದ ಸಾಂಗ್ ನೀವು ಬಹಳಷ್ಟು ಚೇಂಜಸ್ ಮಾಡಿದ್ರಿ. ಆಮೇಲೆ ಬಹಳಷ್ಟು ಸಂಗತಿಗಳು ನೀವು ಅಬ್ರಪ್ಟಾಗಿ ಕಟ್ ಮಾಡಿದ್ರಿ, ಕಂಪ್ಲೀಟ್ ಆಗಲಿಲ್ಲ ಅದು. ಈಗ ಫಾರ್ ಎಕ್ಸಾಂಪಲ್ ಓಪನಿಂಗಿಂದನೇ ಆಮೇಲೆ ನೀವು ಮಿಡ್ಲ್ ಆಲಾಪ್ ಮಾಡಿದ್ದೆಲ್ಲ ಎಲ್ಲ ಅದು ಸಂಗತಿಗಳು ಕಂಪ್ಲೀಟ್ ಆಗಿ ಸಸ್ಟೈನ್ ಮಾಡ್ಬೇಕಲ್ಲ. ನೀವು ಕಂಪ್ಲೀಟ್ ಆಗ್ಲಿಲ್ಲ, ಯಾವ್ದು ಸಂಗತಿಗಳನ್ನು ಅಬ್ರಪ್ಟ್ ಆಗಿ ಕಟ್ ಆಗತ್ತಿತ್ತು. ಆಮೇಲೆ ಅದೇನೋ ಇನ್ಕಂಪ್ಲೀಟ್ ಅಂತಂದು ಅನ್ಸತ್ತಿದ್ದ ಸಾಂಗ್. ಇನ್ನೂ ಚಲೋ ಹಾಡ್ಬೋದಿತ್ತು ಅಂತ ನನಗನ್ಸಿತ್ತು. ಬಹಳ ಚಲೋ ಸಾಂಗ್ ಇದೆ, ನೀವು ತಗೊಂಡಿರಿ. ಬಟ್ ಇನ್ನೂ ಪರ್ಫೆಕ್ಟ್ ಮಾಡ್ಕೊಂಡು ಇನ್ನೂ ಚಲೋ ಪ್ರಾಕ್ಟೀಸ್ ಮಾಡಿ ಹಾಡ್ರಿ. ಆಲ್ ದಿ ಬೆಸ್ಟ್.